ತಿಳ್ಕೊಳ್ಳಿ ಅರೆ ತಿಳ್ಕೊಳ್ಳಿ ಆ ಬಾಳೆಹಣ್ಣೆಲ್ಲ ಮಾಡಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಯಾರು ಬಂದರೆ ಒಳ್ಳೇದಾಗುತ್ತೆ ರಾಜ್ಯಕ್ಕೆ ಯಾರು ಬಂದರೂ ಒಳ್ಳೇದಾಗುತ್ತೆ ಅನ್ನೋದು ನಮ್ಮ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರಾ ಆಗಲ್ವಾ? ಅದಕ್ಕೋಸ್ಕರ ನಾವು ನಮಸ್ಕಾರ ಮಾಡಿ ದೇವ್ರಿಗೆ ಕೇಳ್ತಾ ಇದ್ದೀವಿ. ಈ ಕಡೆ ಬರಲಿ. ಯಾರು ಬಂದರೆ ಕನ್ನಡಿಗರು ಒಳ್ಳೇದಾಗುತ್ತೆ ಅನ್ನೋದು ಕೇಳಿ. ಯಾರು ಬಂದರೆ ಒಳ್ಳೇದಾಗುತ್ತೆ? ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಒಳ್ಳೇದಾಗುತ್ತಾ, ಇಲ್ಲ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದರೆ ಕನ್ನಡಿಗರು ಒಳ್ಳೇದಾಗುತ್ತಾ, ಕರ್ನಾಟಕ ಅಭಿವೃದ್ಧಿ ಆಗುತ್ತಾ ಅಂತ ಸಿದ್ದರಾಮಯ್ಯನವರೇ ಮುಂದುವರೆದ್ರೆ ಒಳ್ಳೇದಾಗುತ್ತಾ ಅಥವಾ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಒಳ್ಳೇದಾಗುತ್ತಾ? ಒಳ್ಳೇದಾಗಿ ಕನ್ನಡಿಗರ ಕಿವಿಗೆ ಹೂವು, ಕನ್ನಡಿಗರ ಕಿವಿಗೆ ಹೂವು, ರಾಜ್ಯದ ಜನತೆಗೆ ಹೂವು, ಕರ್ನಾಟಕದ ಜನತೆಗೆ ಕಿವಿಗೆ ಹೂವು, ಮಠ ಹಾಕ್ತಂತ ಮತದಾರರ ಕಿವಿಗೆ ಹೂವು, ಸೊಂಪು ಹೂವು ಎರಡು ಒಟ್ಟಿಗೆ ಬಂದ್ಬಿಡ್ತಾ. ನಂಬಿ ಮತ ಹಾಕ್ತಂತ ಮತದಾರರ ಕಿವಿಗೆ ಹೂವು, ರೈತರ ಕಿವಿಗೆ ಹೂವು, ಕಾರ್ಮಿಕರ ಕಿವಿಗೆ ಹೂವು. ಸೊಂಪು ಹೂವು ಎರಡು ಒಟ್ಟಿಗೆ ಕೊಟ್ರ ಸರ್ಕಾರ ಅಲ್ಲ, ಬಡಬಗ್ಗರಿಗೂ ಹೂವು, ಬಡಬಗ್ಗರಿಗೂ ಹೂವು, ಅನ್ನದಾತರ ಕಿವಿಗೆ ಹೂವಿಟ್ಟು ಸರ್ಕಾರ, ರೈತರ ಕೈಗೆ ತುಪ್ಪು ಕೊಟ್ಟಂಥ ಸರ್ಕಾರ. ಅಭಿವೃದ್ಧಿ ಇಲ್ಲ, ಎಲ್ಲ ಗುಡ್ಸಿ ಗುಡ್ಡಾಂತರ ಮಾಡಿದರೆ ಗುಡ್ಡಿ ಮುಚ್ಚಕ್ಕೆ ರಾಜ್ಯದಲ್ಲಿ ದುಡ್ಡಿಲ್ಲ, ಖಜಾನೆ ಖಾಲಿ ಖಾಲಿ. ಯಾಕೆ ಖಜಾನೆ ಖಾಲಿ ಕಾರ್ಯಕರ್ತರು ಯಾಕೆ ಗಿಣಿಶಾಸ್ತ್ರ ಕೇಳುವ ಅಂತಂದ್ರೆ, ಕಳೆದ ವಾರ ಈ ರಾಜ್ಯದ ಚಿಕ್ಕ ದೊರೆ ಮುಂದೆ ದೊರೆ ಆಗ್ಬೇಕಂತ ಕನಸ್ಕಾಣ್ತಾ ಇರುವಂತ ಚಿಕ್ಕ ದೊರೆ ಬೇಕಾದ್ರೂ ಹೋಗಿ ಅವ್ರು ಗಿಣಿಶಾಸ್ತ್ರ ಕೇಳ್ಕೊಳ್ಳಿ ಅಂತ ಹೇಳಿದ್ರು. ಆ ಉದ್ದೇಶಕ್ಕೋಸ್ಕರ ನಾವು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಚಿಕ್ಕ ದೊರೆ ಅವರ ಮಾತಿಗೆ ಗೌರವ ಇಟ್ಕೊಂಡು ನಾವು ಇವತ್ತು ಗಿಣಿಶಾಸ್ತ್ರ ಕೇಳಿದ್ದೀವಿ. ನಾವೇನು ಯಾರೇ ಮುಖ್ಯಮಂತ್ರಿ ಆದರೂ ಎಣ್ಣೆಯಿಂದ ಬಾಂಡ್ಲಿಂದ ಎಣ್ಣೆಗೆ ಬಿಸಿ ಎರಡೂ ನಾವು ಒಂದೇ. ಆದರೆ ಅವ್ರು ಹೇಳೋ ಮಾತಿಗೆ ಗೌರವ ಕೊಟ್ಟು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಗೌರವನ ಇಟ್ಟು ಗಿಣಿಶಾಸ್ತ್ರವನ್ನು ನಾವು ಕೇಳಿದ್ದೀವಿ. ಅವ್ರು ಹೇಳಿದರೆ ಅದಕ್ಕೆ ಕೇಳಿದ್ದೀವಿ. ಗಿಣಿಶಾಸ್ತ್ರ ಬೇಕಾದ್ರೆ ಬಿಜೆಪಿ ಅವರು ಗಿಣಿಶಾಸ್ತ್ರ ಕೇಳ್ಕೊಳ್ಳಿ ಅಂತ ಹೇಳಿದ್ರು, ಅದಕ್ಕೆ ನಾವು ಕೇಳ್ತಾ ಇದ್ದೀವಿ. ಅವ್ರು ಕೇಳಾದ್ಮೇಲೆ ಎಲ್ಲ ಕೂಡ ಚೊಂಬು ಮತ್ತೆ ಹೂವು ಬಂದಿದೆ. ಒಳ್ಳೇದಾಗ್ಲಿ, ನಾವು ಯಾರು ಕೇಳ ಬಯಸ್ತಲ್ಲ ಬಿಜೆಪಿ ಕಾರ್ಯಕರ್ತರು, ಒಳ್ಳೇದಾಗ್ಲಿ, ಅವ್ರು ಶುರುವಾಗ್ಲಿ. ಆದ್ರೆ ಅವ್ರ ಮಾತಿಗೆ ಮೀರಬಾರ್ದು ಅಂತ ಹೇಳಿ ಅವರೇ ಹೇಳೋದ್ ಮಾತಿಗೆ ಗಿಣಿಶಾಸ್ತ್ರ ಕೇಳಿದ್ದೀವಿ. ಭಾರತ್ ಮಾತಾ ಕಿ ಜೈ. ಕನ್ನಡಿಗರಿಗೆ ಒಳ್ಳೇದಾಗಲಿ, ಕನ್ನಡಿಗರಿಗೆ ಒಳ್ಳೇದಾಗಲಿ, ನಂಬಿ ಮತ ಹಾಕಂತ ಮತದಾರರಿಗೆ ಒಳ್ಳೇದಾಗಲಿ, ರಾಜ್ಯದ ಅಭಿವೃದ್ಧಿ ಒಳ್ಳೇದಾಗಲಿ, ರಾಜ್ಯದ ಅಭಿವೃದ್ಧಿ ಒಳ್ಳೇದಾಗಲಿ, ರಾಜ್ಯದ ಅಭಿವೃದ್ಧಿ ಒಳ್ಳೇದಾಗಲಿ. ಕುರ್ಚಿ ಕಿತ್ತಾಟ ನಿಲ್ಲಲಿ, ಕುರ್ಚಿ ಕಿತ್ತಾಟ ನಿಲ್ಲಲಿ, ಕುರ್ಚಿ ಕಿತ್ತಾಟ ನಿಲ್ಲಲಿ, ರಾಜ್ಯದ ಅಭಿವೃದ್ಧಿ ಕಡೆ ಗಮನ
ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಹರಿಸಿ ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಹರಿಸಿ ರಸ್ತೆ ಗುಂಡಿಗಳನ್ನು ಮುಚ್ಚಿಸಿ ಕಸದ ಗುಂಡಿಗಳನ್ನು ಮುಚ್ಚಿಸಿ ಅನ್ನದಾತರಿಗೆ ನ್ಯಾಯವನ್ನು ಕೊಡಿಸಿ ಅನ್ನದಾತರಿಗೆ ನ್ಯಾಯವನ್ನು ಕೊಡಿಸಿ ಗುತ್ತಿಗೆದಾರರಿಗೆ ಹಣವನ್ನು ಕೊಡಿಸಿ ಎಸ್ಸಿ- ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಒಂದೇ ಇದು ಗಿಳಿ ಶಾಸ್ತ್ರ ಎಲ್ಲರಿಗೂ ಶುಭವಾಗ್ಲಿ ಎಲ್ಲರಿಗೂ ಶುಭವಾಗ್ಲಿ. ಯಾಕೆಂದ್ರೆ ಡಿ.ಕೆ. ಶಿವಕುಮಾರ್ ಮಾತನ್ನ ಮೀರಬಾರ್ದು ಅಂತ ಹೇಳಿ ನಾವು ಇವತ್ತು ಬೆಳಗ್ಗೆನೆ ಬಂದು ನಾವೆಲ್ಲ ಬಿಜೆಪಿಯ ಕಾರ್ಯಕರ್ತರು ಮಂಜು ಕ್ಯಾಮ್ರಾ ನೋಡಿ ಮಾತಾಡ. ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಒಂದು ವ್ಯಂಗ್ಯವಾದಂಥ ಒಂದು ಮಾತನ್ನು ಹೇಳಿದರು. ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋ ಒಂದು ಕ್ವಶನ್ಗೆ ಬೇಕಾದರೆ ಬಿ ಜೆ ಪಿಯವರು ಗಿಣಿ ಶಾಸ್ತ್ರ ತಿಳ್ಕೊಳ್ಳಿ ಅಂತೇಳಿ ಒಂದು ವ್ಯಂಗ್ಯವನ್ನು ಮಾಡಿದರು. ಹಾಗಾಗಿ ನಾವು ಬಿ ಜೆ ಪಿ ಕಾರ್ಯಕರ್ತರು ಇವತ್ತು ಗಿಣಿ ಶಾಸ್ತ್ರದ ಬಳಿ ನಾವು ಬಂದು ಶಾಸ್ತ್ರ ಕೇಳಿದ್ವಿ. ಅವರು ಕೂಡ ಬಂದಾಗ ಚೊಂಬು ಮತ್ತು ಹೂವನ್ನ ತೆಗೆದುಕೊಡ್ತು ಗಿಳಿ. ಯಾಕೆಂತಂದರೆ ಇವತ್ತು 2.5 ವರ್ಷ ಆಯಿತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು, ಯಾವುದೇ ಕಡೆ ಒಂದು ಅಭಿವೃದ್ಧಿ ಇಲ್ಲ. ಸಾಲು ರೈತರ ಆತ್ಮಹತ್ಯೆಗಳು ನಡೀತಾ ಇದ್ದಾವೆ. 2400 ಜನ ರೈತರುಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ರಸ್ತೆಗಳ ಗುಂಡಿಗಳ ಮುಚ್ಚಲಿಕ್ಕೆ ಇವತ್ತು ಸರ್ಕಾರದ ಬಳಿ ಹಣ ಇಲ್ಲ. ಸರ್ಕಾರಿ ನೌಕರಿ ಕೊಡಲಿಕ್ಕೆ ಇವತ್ತು ಸರ್ಕಾರದ ಬಳಿ ಖಜಾನೆ ಖಾಲಿ. ಇವತ್ತು SCP TSP ಜಾರಿಗೆ ತಂದವರು ನಾವು ಅಂತ ಹೇಳ್ತಾರೆ, ಆದರೆ ಹಣ ತಿಂದವರು ಅವರೇ. ಹೀಗೆ ಅನ್ನದಾತರ ಆತ್ಮಹತ್ಯೆ ತಡೆಯುವಲ್ಲಿ ವಿಫಲವಾದಂಥ ಸರ್ಕಾರ, ಗುಂಡಿ ಮುಚ್ಚಲಿಕ್ಕೆ ವಿಫಲವಾದಂಥ ಸರ್ಕಾರ, ಸರ್ಕಾರಿ ನೌಕರರಿಗೆ ಸಂಬಳ ಕೊಡಲಿಕ್ಕೆ ವಿಫಲವಾದಂಥ ಸರ್ಕಾರ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿನ ಕೊಡಲಿಕ್ಕೆ ವಿಫಲವಾಗಿರ್ತಕ್ಕಂಥ ಸರ್ಕಾರ. ಇವತ್ತು ITBT ಕಂಪ್ನಿಗಳು ರಾಜ್ಯವನ್ನು ತೊರೆದು ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದ್ದಾವೆ. ಇವತ್ತು ಉದ್ಯೋಗ ಕೊಡ್ತೀವಿ ಅಂತ ಬಂದಂಥ ಸರ್ಕಾರ ಇವತ್ತು ಅಕ್ಷರಶಃ ರೈತರ ಕಿವಿಗೆ, ಮತದಾರರ ಕಿವಿಗೆ ಹೂವಿಟ್ಟಿದೆ. ಹಾಗಾಗಿ ಈ ಒಂದು ಕಿತ್ತಾಟವನ್ನು ಬಿಟ್ಟು ಯಾರೇ ಮುಖ್ಯಮಂತ್ರಿ ಆಗಿರಲಿ ಇವತ್ತು ಶೀಘ್ರವೇ ಬಗೆಹರಿಸಬೇಕು, ಯಾರು ಒಬ್ಬರು ಮಾಡಬೇಕು. ಯಾಕೆಂತಂದರೆ ಕರ್ನಾಟಕ ಕಾತರದಿಂದ ಕಾಯ್ತಾ ಇದೆ. ಅಭಿವೃದ್ಧಿ ಹೆಂಗೆ ಅಂತಂದರೆ ಸಿದ್ದರಾಮಯ್ಯ ಅವರ ಅವಧಿನಲ್ಲಿ ಬೆಂಕಿಯಿಂದ ತಂದು ಬಾಂಡ್ಲಿಗೆ ಹಾಕ್ತೆ ಅಂತೇಳಿ ಇವತ್ತು ಊದೋದ್ಕೊಬಿಟ್ಟು ಭಾರತ ತಗೊಂಡು ಅಂತ ಹೇಳಿ ಇವತ್ತು ಪರಿಸ್ಥಿತಿ ಕನ್ನಡದಾಗಿದೆ. ಹಾಗಾಗಿ ಇವತ್ತು ಏನು ವ್ಯಂಗ್ಯಭರಿತ ಒಂದು ಮಾತನಾಡಿದರು ಡಿ.ಕೆ. ಶಿವಕುಮಾರ್ ಅವರು, ಅವ್ರಿಗೆ ಒಂದು ಉತ್ತರ ಕೊಡೋ ರೀತಿಯಲ್ಲಿ ನಾವು BJP ಕಾರ್ಯಕರ್ತರು ಗಿಣಿ ಶಾಸ್ತ್ರ ಕೇಳೋದ್ರ ಮುಖಾಂತರ ನಾವು ಅವ್ರಿಗೆ ಅಪೀಲ್ ಮಾಡ್ತಾ ಇದ್ದೀವಿ. ಕೂಡಲೇ ರಾಹುಲ್ ಗಾಂಧಿ ಅವರು ಯಾರನ್ನಾರೋ ಮುಖ್ಯಮಂತ್ರಿ ಶೀಘ್ರವೇ ರಾಜ್ಯಕ್ಕೆ ಇತ್ಯರ್ಥ ಮಾಡಬೇಕು. ಕನ್ನಡಿಗರಿಗೆ ಇವತ್ತು ಕಾಡ್ತಿರ್ತಕ್ಕಂಥ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ಕಾರಣದ ರಾಜಕೀಯ ಮಾಡಬಾರ್ದು ಅಂತೇಳಿ ನಾನು ಮನವಿ ಮಾಡ್ತೀನಿ. ಏನು ಈ ರಾಜ್ಯ, ನಮ್ಮ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದರು, ಏನೋ ಮುಖ್ಯಮಂತ್ರಿ ಆಗೋ ವಿಚಾರದಲ್ಲಿ ಬೇಕಾದರೆ ಹೋಗಿ BJPಯವರು ಹೋಗಿ ಗಿಣಿ ಶಾಸ್ತ್ರದವನ್ನ ಕೇಳ್ಕೊಳ್ಳಿ ಅಂತ ಹೇಳಿದರು. ಅದಕ್ಕೋಸ್ಕರ ನಾವು ಅವ್ರ ಮಾತಿಗೆ ಗೌರವ ಕೊಟ್ಟಿದ್ವಿ. ಈ ರಾಜ್ಯದ ಉಪಮುಖ್ಯಮಂತ್ರಿಗಳವರು ಅವ್ರ ಮಾತಿಗೆ ಗೌರವನಿಟ್ಟು ನಾವು ಇವತ್ತು ನಮ್ಮ ಮಂಡ್ಯದಲ್ಲಿ ನಾವೆಲ್ಲ BJPಯ ಕಾರ್ಯಕರ್ತರು ಬೆಳಿಗ್ಗೆನೆ ಬಂದು ಗಿಣಿ ಶಾಸ್ತ್ರದ ಹತ್ರ ಕೇಳಿದ್ದೀವಿ. ನೋಡಿ ಸ್ವಾಮಿ, ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಯಾರಾಗ್ತಾರೆ? ಸಿದ್ದರಾಮಯ್ಯನವರೇ ಮುಂದುವರಿತಾರ ಅಥವಾ ಡಿ.ಕೆ. ಶಿವಕುಮಾರ್ ಆಗ್ತಾರ ಅಂತ ನಮ್ಮದು ಪ್ರಶ್ನೆ. ಅದಕ್ಕೆ ಕೇಳಿದ್ವಿ. ಅದಕ್ಕೆ ಗಿಳಿ ಕೂಡ ತನ್ನ ಏನು ವಯಸ್ಸಲ್ಲಿ ಇದರಲ್ಲಿ ತನ್ನ ಇದರ ಚಾರಿತ್ರ್ಯದಲ್ಲಿ ಗಿಣಿ ಒಂದ್ಸಲಿ ಖಾಲಿ ಚೊಂಬು ಕೊಡ್ತು, ಒಂದ್ಸರಿ ಕಿವಿಗೆ ಹೋಗ್ಬಿಟ್ಟು ಚೆಂಡು ಹೂವು ಕೊಡ್ತು. ನಮ್ಗನ್ನಿಸ್ತಾ ಇದೆ ಯಾರಾದರೂ ಆಗಲಿ ರಾಜ್ಯಕ್ಕೆ ಒಳ್ಳೇದು ಮಾಡಲಿ. ಆದರೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ ಮಾತಿಗೆ ಗೌರವ ಕೊಟ್ಟು ನಾವು ಗಿಣಿ ಶಾಸ್ತ್ರ ಕೇಳಿದ್ವಿ. ನೋಡಿ, ಚೊಂಬೆ ಸಿಗ್ತಾ ಇದೆ ಅಂತ ಅನ್ನಿಸ್ತದೆ. ಯಾಕೆಂದ್ರೆ